ಕೂಡಲೇ ಬಂಧಿಸಬೇಕು ಮತ್ತು ಮನ್ ಕಿ ಬಾತ್ ಬಿಟ್ಟು ಸಂವಿಧಾನದ ಆರ್ಟಿಕಲ್ 14, 12, 13, 19 ಈ ಒಂದು ಕಾಯ್ದೆಗಳ ಪ್ರಕಾರ ಪ್ರಧಾನಮಂತ್ರಿ ಕ್ರಮ ವಹಿಸಬೇಕು ಅಂತ ಈ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಎಲ್ರಿಗೂ ಜೈ ಭೀಮ್. ವಿದ್ಯಾರ್ಥಿಗಳ ಮೇಲೆ ಪೊಲೀಸರ ವೇಷವನ್ನು ಧರಿಸಿ ಲಾಠಿಗಳಲ್ಲಿ ಮೊಳೆಯನ್ನು ಹೊಡೆದುಕೊಂಡು ಹುಡುಗರ ಮೈ ಮೇಲೆ ಮೊಳೆಯ ಗುರುತುಗಳು ಕೂಡ ಇದ್ದಾವೆ. ಯಾವ ತಂದೆ ತಾಯಿಗಳು ಈ ದೇಶದಲ್ಲಿ ಸಹಿಸ್ಕೊಳ್ತಾರೆ? ಅಲ್ಲಿ ವಿದ್ಯಾರ್ಥಿಗಳು ಕೂಡ ಹೇಳ್ತಿದ್ದಾರೆ, ನಮ್ಮ ತಂದೆ ಬಿಜೆಪಿಯ ನಾಯಕ, ಅವ್ರಿಗೆ ನಾಚಿಕೆ ಆಗ್ಬೇಕು ಅಂತ ಕೂಡ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಪ್ರಧಾನಮಂತ್ರಿಗಳು ಏನು ಸಂವಿಧಾನದ ಆಶಯವನ್ನ ಎತ್ತಿಡಿಬೇಕಿತ್ತು ಅಂತವರು ಇವತ್ತು ಮೌನ ವಹಿಸಿರುವಂತದ್ದು ನಾಚಿಕೆ ಆಗ್ಬೇಕಾಗಿದೆ. ಜನತಾ ಪಾರ್ಟಿಗೆ ನಾಚಿಕೆ ಆಗ್ತಿದೆ, ಕೇಂದ್ರ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕಾಗಿದೆ. ಆ ದೇಶದಿಂದ ಈಗೇನು ನೀಟ್ ಪರೀಕ್ಷೆನ ರದ್ದು ಮಾಡಿದ್ರೆ ಪ್ರತಿಯೊಬ್ಬರು ಕೂಡ ಏನು ಪರೀಕ್ಷೆ ಬರೆದು ಎಕ್ಸಾಮ್ ಬರಲಿಕ್ಕೆ ಅವಕಾಶಗಳಾಗ್ತದೆ. ಆ ದೇಶದಿಂದ ನೀಟ್ ಪರೀಕ್ಷೆ ರದ್ದಾಗಬೇಕು ಅನ್ನೋ ಪ್ರಚಾರ ಏನಿದೆ ಅದಾಗಬೇಕು, ಜಾರಿಗೊಳ್ಬೇಕು. ಮತ್ತು ಕೇಂದ್ರ ಸರ್ಕಾರ ಮುಷ್ಕರ ನಿರತ ವಿದ್ಯಾರ್ಥಿಗಳ ಮೇಲೆ ಏನು ದೌರ್ಜನ್ಯ ಲಾಠಿ ಪ್ರಕಾರ ಮಾಡಿದೆ ಅದು ಅಕ್ರಮ. ಇದರ ಮೇಲೆ ಸೂಕ್ತ ಕಾನೂನು ತನಿಖೆ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ವಿ. ರಾಮನಗರದ ವತಿಯಿಂದ ಭೀಮಾ ವಾದದ ಪರವಾಗಿ, ನೀಟ್ ಪರೀಕ್ಷೆಯ ಮಕ್ಕಳ ಪರವಾಗಿ ನಾವು ಏನು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ, ಈ ಪ್ರತಿಭಟನೆಗೆ ಜಯವಾಗಬೇಕು ಅಂತ ಹೇಳಿ ಕೋರ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಈ ಒಂದು ಹೋರಾಟವನ್ನು ಕುರಿತು ನನ್ನ ನೆಚ್ಚಿನ ಸಮಿತಿ ಭೀಮವಾದ ಏನು ರಾಮನಗರ ಜಿಲ್ಲೆಯ ಎಲ್ಲ ನೀಟ್ ಪರೀಕ್ಷೆಯ ವಿದ್ಯಾರ್ಥಿಗಳ ಪರವಾಗಿ ಅಂಬೇಡ್ಕರ್ ಸಂಘದ ವತಿಯಿಂದ ಏನು ಬೆಂಗಳೂರಿನ ಜಂತರ್ ಮಂತರ್ನಲ್ಲಿ ವಿದ್ಯಾರ್ಥಿಗಳ ಮೇಲೆ ನಡೆದಂತಹ ದೌರ್ಜನ್ಯ ಲಾಠಿ ಚಾರ್ಜ್ ಪ್ರಕರಣದಲ್ಲಿ